ವರ್ಷಕ್ಕೆ 2 ಕೋಟಿ ಉದ್ಯೋಗನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಮೋದಿ ಮಾಡಿದ್ದೇನು? ಯುವ ಜನರಿಗೆ ಮೋದಿ ಅವರು ಕೊಟ್ಟಿದ್ದೇನು? ಯುವ ಜನರ ನಂಬಿಕೆಗೆ ಮೋದಿ ಅವರು ದ್ರೋಹ ಮಾಡಿದ್ರ? ನಮಸ್ಕಾರ, ಎದಿನ.ಕಾಮ್ಗೆ ಸ್ವಾಗತ. ನಾನು ಸಪನ. 2014ರಲ್ಲಿ ನಿರುದ್ಯೋಗ ವಿಚಾರವನ್ನ ಮುನ್ನೆಲೆಗೆ ತಂದು ನಾವೇನಾದರೂ ಅಧಿಕಾರಕ್ಕೆ ಬಂದರೆ ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿಜ್ಞೆಯನ್ನ ಮಾಡಿದ್ರು. ಮೋದಿ ಪ್ರತಿಜ್ಞೆ ಮಾಡಿದಂತೆ ನಡೆದುಕೊಂಡಿದ್ರೆ ಈಗಾಗಲೇ 20 ಕೋಟಿಗೂ ಅಧಿಕ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು. ಆದರೆ ಅದಾಗಿಲ್ಲ. ಹೆಚ್ಚಿನ ಜನರು ಕಾರ್ಯಪಡೆಗೆ ಪ್ರವೇಶವನ್ನ ಪಡಿತಾ ಇದ್ದಾರೆ ಅಂತ ಸರ್ಕಾರ ಹೇಳಿಕೊಂಡ್ರು ಅನೇಕ ಕಾರ್ಮಿಕರು ವೇತನ ಕಡಿಮೆ ಸಂಬಳ, ಅಸುರಕ್ಷಿತ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅನ್ನೋದು ವಾಸ್ತವ. GDP ಏರಿಕೆಯಾಗಿ ಭಾರತ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆಯಾದಾಗಲೂ ಇದು ಉದ್ಯೋಗ ಸ್ವರೂಪದಲ್ಲಿ ಯಾವುದೇ ಸುಧಾರಣೆಗೆ ಕಾರಣ ಆಗೇ ಇಲ್ಲ. ಆದಾಗ್ಯೂ ಭಾರತ ಉದ್ಯೋಗ ಸೃಷ್ಟಿಯಲ್ಲಿ ಮುಮ್ಮುಖವಾಗಿ ಬೆಳೀತಾ ಇಲ್ಲ, ಬದಲಾಗಿ ಹಿಮ್ಮುಖವಾಗಿ ಚಲಿಸ್ತಾ ಇದೆ. ಪ್ರಸ್ತುತ ಸಂದರ್ಭದಲ್ಲಿ ಕಾರ್ಮಿಕರು ಕೃಷಿ ಕ್ಷೇತ್ರದಿಂದ ಉತ್ಪಾದನೆ ಮತ್ತು ಸೇವಾ ವಲಯದಡಿ ಹೆಚ್ಚು ಬದಲಾವಣೆಯನ್ನ ಕಾಣಬೇಕಾಗಿತ್ತು. ಆದರೆ ಕೋವಿಡ್ ನಂತರದ ಅವಧಿಯಲ್ಲಿ ಉತ್ಪಾದನಾ ವಲಯದಲ್ಲಿದ್ದ ಕಾರ್ಮಿಕರೇ ಕೃಷಿಯೆಡೆಗೆ ವಾಲ್ತಾ ಇದ್ದಾರೆ. ಉತ್ಪಾದನಾ ವಲಯ ಅನೌಪಚಾರಿಕ ಮತ್ತು ಅನಿಶ್ಚಿತ ಉದ್ಯೋಗದ ಬೆಳವಣಿಗೆಯಿಂದ ಕೂಡಿದೆ. ಇಂತಹ ಪರಿಸ್ಥಿತಿಯಲ್ಲಿ ಉತ್ಪಾದನಾ ವಲಯಗಳಲ್ಲಿ ಉದ್ಯೋಗವನ್ನ ಹೆಚ್ಚಿಸ್ತೇವೆ ಅಂತ ಹೇಳ್ತಾ ಇದ್ದ ಸರ್ಕಾರ ನಿಜವಾಗಿಯೂ ಕೂಡ ಯಶಸ್ವಿಯಾಗಿದೆಯಾ? 2014ರಲ್ಲಿ ಅಧಿಕಾರಕ್ಕೆ ಬಂದ ಮೋದಿ ಸರ್ಕಾರ ಮೇಕ್ ಇನ್ ಇಂಡಿಯಾ ಯೋಜನೆಯನ್ನ ಆರಂಭ ಮಾಡಿತು. ಈ ಯೋಜನೆಯ ಉತ್ಪಾದನಾ ವಲಯವನ್ನ ಉತ್ತೇಜಿಸುತ್ತೆ ಮತ್ತು ಉದ್ಯೋಗ ಸೃಷ್ಟಿಗೆ ನೆರವಾಗುತ್ತೆ. 10 ಕೋಟಿ ಉದ್ಯೋಗ ಸೃಷ್ಟಿ ಮಾಡೋ ಗುರಿಯನ್ನ ಹಾಕಿಕೊಳ್ಳಲಾಗಿದೆ ಅಂತ ಸರ್ಕಾರ ಹೇಳ್ಕೊಂಡಿತ್ತು. ಆದರೆ ಈ ಯೋಜನೆ 2023ರ ಹೊತ್ತಿಗೆ 10ನೇ ವರ್ಷಕ್ಕೆ ಕಾಲಿಟ್ಟಾಗ ತನ್ನ ಗುರಿಯನ್ನ ಇದು ಸಾಧಿಸಿರಲಿಲ್ಲ. ಈ 10 ವರ್ಷಗಳಲ್ಲಿ ಕೇವಲ 1.85 ಕೋಟಿ ಉದ್ಯೋಗಗಳು ಮಾತ್ರನೇ ಸೃಷ್ಟಿಯಾಗಿದೆ ಅಂತ ಸರ್ಕಾರನೇ ಲೋಕಸಭೆಯಲ್ಲಿ ಹೇಳಿಕೊಂಡಿದೆ. ಕೋವಿಡ್ ನಂತರ 2020ರ ನವೆಂಬರ್ನಲ್ಲಿ ದೇಶದ ಉತ್ಪಾದನಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವುದಕ್ಕೆ ಮೋದಿ ಸರ್ಕಾರ ಉತ್ಪಾದನಾ ಪ್ರೋತ್ಸಾಹಕ ಯೋಜನೆಯನ್ನ ಘೋಷಣೆ ಮಾಡಿತು. ಅದಕ್ಕಾಗಿ ಒಟ್ಟು 1.97 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿತ್ತು. ಆದರೆ ಕೆಲವು ವಲಯಗಳಲ್ಲಿ ಉತ್ಪಾದನಾ ಗುರಿಗಳಲ್ಲಿ 37% ಗುರಿಯನ್ನ ಸಾಧಿಸಿದ್ರೂ ಗಣನೀಯ ಯಶಸ್ಸನ್ನ ಕಾಣಲಿಲ್ಲ. ಇದರ ಪರಿಣಾಮ ಯೋಜನೆ 2025ರ ಆರಂಭದಲ್ಲಿನೇ ರದ್ದಾಗಿತ್ತು. ಉತ್ಪಾದನೆಯಲ್ಲಿನ ನಿಶ್ಚಲತೆಯು ಉದ್ಯೋಗದ ಮೇಲೆ ಪರಿಣಾಮವನ್ನ ಬೀರಿದೆ. 2011-12ರಲ್ಲಿ ಒಟ್ಟು ಉದ್ಯೋಗಗಳ ಪೈಕಿ ಉತ್ಪಾದನಾ ವಲಯ 12.6% ಅಷ್ಟು ಉದ್ಯೋಗ ಪಾಲನ್ನ ಹೊಂದಿತ್ತು. ಆನಂತರ ಉತ್ಪಾದನಾ ವಲಯದಲ್ಲಿ ಉದ್ಯೋಗಗಳ ಸ್ಥಿರವಾದ ಕುಸಿತ ಕಂಡುಬಂದಿದೆ. ಸರ್ಕಾರದ ಉದ್ಯೋಗ ಕಾರ್ಯಸೂಚಿಯ ಬಹುಪಾಲು ಭಾಗ MSME ವಲಯದ ಮೇಲೆ ನಿಂತಿದೆ. MSMEಗಳು ಆರ್ಥಿಕತೆಯ ಬೆಳವಣಿಗೆ ಮತ್ತು ಉದ್ಯೋಗಗಳ ಎಂಜಿನ್ ಅನ್ನೋ ನಿರೂಪಣೆಯ ಹೊರತಾಗಿ ಭಾರತದ ಒಟ್ಟು ಮೌಲ್ಯವರ್ಧನೆಯಲ್ಲಿ MSMEಗಳ ಪಾಲು 2014ರಿಂದ ಸುಮಾರು 29.6% ಅಷ್ಟಿದೆ. ಆದಾಗ್ಯೂ ನೋಟು ರದ್ದತಿ ಮತ್ತು GST ಅನುಷ್ಠಾನದಂತಹ ನೀತಿ ನಿರ್ಧಾರಗಳು ಮತ್ತು ಕೋವಿಡ್ ಸಾಂಕ್ರಾಮಿಕ ಮತ್ತು ಅಮೆರಿಕದ ಸುಂಕ ಹೇರಿಕೆಗಳಿಂದ MSME ವಲಯ ತೀವ್ರ ಆರ್ಥಿಕ ಆಘಾತಕ್ಕೆ ಸಿಲುಕಿದೆ. MSMEಗಳು ಗಂಭೀರವಾಗಿ ಹಾನಿಗೊಳಗಾಗಿದೆ. ಇದರ ಪರಿಣಾಮ MSMEಗಳು ಮುಚ್ಚುತ್ತಾ ಇದೆ ಮತ್ತು ಉದ್ಯೋಗ ನಷ್ಟನೂ ಕೂಡ ಹೆಚ್ಚಾಗಿದೆ. 2021-22 ಹಾಗೆಯೇ 24 ಮತ್ತು 25ರ ನಡುವೆ ಸುಮಾರು 79,000 MSMEಗಳು ಮುಚ್ಚಲ್ಪಟ್ಟಿದ್ದಾವೆ. ಇನ್ನು ಈ ಮುಚ್ಚುವಿಕೆಯ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾನೆ ಇದೆ. MSMEಗಳನ್ನ ಗಟ್ಟಿಗೊಳಿಸೋದಕ್ಕೆ ಇರೋ ಏಕೈಕ ಮಾರ್ಗ ಅಂದ್ರೆ ಅದು ಸಾಲದ ಲಭ್ಯತೆ. ಆದರೆ ಸಾಲ ಸೌಲಭ್ಯಗಳಲ್ಲಿಯೂ ಸಮಸ್ಯೆಗಳಿದ್ದಾವೆ. MSMEಗೆ ಸಾಲವನ್ನ ಒದಗಿಸಬಹುದಾದ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಕ್ಕೆ 2019-20ರಿಂದ ಬಜೆಟ್ ಹಂಚಿಕೆಗಳು ಕುಸಿತಾನೆ ಬಂದಿದೆ. ಇದರ ಪರಿಣಾಮ ಯೋಜನೆಯ ಮೂಲಕ ಸಹಾಯವನ್ನ ಪಡೆದ ಉದ್ಯಮಗಳು ಮತ್ತು ಉದ್ಯೋಗ ಸೃಷ್ಟಿಯ ಸಂಖ್ಯೆ ತೀವ್ರವಾಗಿ ಕುಸಿದಿದೆ. ಇನ್ನು ಉದ್ಯಮಶೀಲತೆಯನ್ನ ಉತ್ತೇಜಿಸೋ ಸರ್ಕಾರದ ಪ್ರಮುಖ ಯೋಜನೆಯಾದ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಪ್ರಕಾರ
2020-21ನೇ ಹಣಕಾಸು ವರ್ಷದಿಂದ 24-25ನೇ ಹಣಕಾಸು ವರ್ಷದ ಅಂತ್ಯದವರೆಗೆ ಹೆಚ್ಚಿನ ಸಾಲ ಖಾತೆಗಳು 50,000 ರೂಪಾಯಿಗಿಂತ ಕಡಿಮೆ ಸಾಲದ ಗಾತ್ರವನ್ನು ಹೊಂದಿದೆ. ಈ ಅವಧಿಯಲ್ಲಿ ಸರಿಸುಮಾರು 28.83 ಕೋಟಿ ಸಾಲ ಖಾತೆಗಳಲ್ಲಿ ಸುಮಾರು 67% ಖಾತೆಗಳು ಕಡಿಮೆ ಮೊತ್ತದ ಸಾಲವನ್ನು ಪಡೆದಿದ್ದಾವೆ. ಈ ಕಡಿಮೆ ಮೊತ್ತದ ಸಾಲಗಳ ಹೆಚ್ಚಿನ ಪ್ರಮಾಣ ಉದ್ಯಮಗಳ ದೀರ್ಘಕಾಲೀನ ಪೋಷಣೆಯನ್ನ ಸರಿಯಾದ ರೀತಿಯಲ್ಲಿ ಬೆಂಬಲಿಸಲಿಲ್ಲ. 2023-24ರ PLFS ಪ್ರಕಾರ ಭಾರತದ ಜನಸಂಖ್ಯೆಯ 46.1% ಜನರು ಇನ್ನೂ ಕೂಡ ಜೀವನೋಪಾಯಕ್ಕಾಗಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ಅವಲಂಬಿಸಿದ್ದಾರೆ. ಅವರೆಲ್ಲರೂ GDPಯಲ್ಲಿ 16% ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಇದು ಹೆಚ್ಚು ಕಾರ್ಮಿಕರು ಅತಿ ಕಡಿಮೆ ಆದಾಯ ಮತ್ತು ಕಡಿಮೆ ಉತ್ಪಾದಕತೆಯ ಉದ್ಯೋಗಗಳಲ್ಲಿ ತೊಡಗಿದ್ದಾರೆ ಅನ್ನೋದನ್ನ ಒತ್ತಿ ಹೇಳುತ್ತೆ. ಇನ್ನು ಇದೇ ಸಮಯದಲ್ಲಿ ಗ್ರಾಮೀಣ ಉದ್ಯೋಗ ಸೃಷ್ಟಿಗೆ ಪ್ರಮುಖ ಯೋಜನೆಯಾದ ಮನರೇಗಾ ಅಡಿಯಲ್ಲಿಯೂ ಕೂಡ ಕೇಂದ್ರ ಸರ್ಕಾರ ಕೆಲಸದ ಬೇಡಿಕೆಗೆ ತಕ್ಕಷ್ಟು ಉದ್ಯೋಗಗಳನ್ನು ಸೃಷ್ಟಿಸ್ತಾ ಇಲ್ಲ. ಮನರೇಗಾ ಯೋಜನೆಯ ಸತತ ಬಜೆಟ್ ಕಡಿತ ಮತ್ತು ದೀರ್ಘಕಾಲೀನ ಹಣದ ಕೊರತೆಯನ್ನು ಎದುರಿಸ್ತಾ ಇದೆ. ಪ್ರತಿ ವರ್ಷ ಹಂಚಿಕೆ ಆಗೋ ಬಜೆಟ್ನಲ್ಲಿ ಸುಮಾರು 20% ಅಷ್ಟು ಹಣವನ್ನು ಹಿಂದಿನ ವರ್ಷದ ಬಾಕಿ ಪಾವತಿಸೋದಕ್ಕೆ ಬಳಸಲಾಗ್ತಾ ಇದೆ. ಇದು ಉದ್ಯೋಗ ಸೃಷ್ಟಿಗೆ ಸಾಕಷ್ಟು ಕಡಿತವನ್ನು ಮಾಡಿದೆ. 2023ರಲ್ಲಿ ಮನರೇಗಾ ಸಂಘರ್ಷ ಮೋರ್ಚಾ ಹೇಳುವಂತೆ ನೋಂದಾಯಿತ ಕುಟುಂಬಗಳಿಗೆ 100 ದಿನಗಳ ಉದ್ಯೋಗವನ್ನು ಪೂರೈಸೋದಕ್ಕೆ ಮನರೇಗಾಗಿನ ಬಜೆಟ್ ಅನ್ನ 2 ಲಕ್ಷ ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸುವ ಅಗತ್ಯ ಇದೆ. ಆದರೆ ಕೇಂದ್ರ ಸರ್ಕಾರ ಮನರೇಗಾವನ್ನೇ ಬುಡಮೇಲು ಮಾಡಿ ಹೊಸದಾಗಿ VBG ರಾಮ್ಜಿ ಕಾಯ್ದೆಯನ್ನ ಜಾರಿಗೊಳಿಸೋದಕ್ಕೆ ಮುಂದಾಗಿದೆ. ಇದು ರಾಜ್ಯಗಳ ಮೇಲೆ ಹಣಕಾಸಿನ ಹೊರೆಯನ್ನ ಹೇರುತ್ತೆ. ಜೊತೆಗೆ ಗ್ರಾಮೀಣ ಉದ್ಯೋಗವನ್ನ ಸೃಷ್ಟಿ ಮಾಡುವಲ್ಲಿ ಮತ್ತಷ್ಟು ನಿರ್ಬಂಧ ಮಾಡುತ್ತೆ. ಭಾರತ ಉದ್ಯೋಗ ಮತ್ತು ಉದ್ಯೋಗ ಗುಣಮಟ್ಟದ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ. ವಿಶೇಷವಾಗಿ ಕೋವಿಡ್ ನಂತರದ ಅವಧಿಯಲ್ಲಿ ಗಿಗ್, ಅನೌಪಚಾರಿಕ ಮತ್ತು ಅಸಂಘಟಿತ ವಲಯದ ಕೆಲಸಗಳು ಹೆಚ್ಚುತ್ತಾ ಇದೆ. ಇದು ಉದ್ಯೋಗ ಹೆಚ್ಚುತ್ತಾ ಇದೆ ಅನ್ನೋದನ್ನು ಸೂಚಿಸಬಹುದು. ಆದರೆ ಯಾವ ರೀತಿಯ ಉದ್ಯೋಗಗಳನ್ನು ಸೃಷ್ಟಿ ಮಾಡಲಾಗ್ತಾ ಇದೆ ಅನ್ನೋದು ಇಲ್ಲಿ ಗಮನಾರ್ಹ ಪ್ರಶ್ನೆ ಆಗಿದೆ. ಈ ಅನೌಪಚಾರಿಕ ಉದ್ಯೋಗಗಳು ಅನಿಶ್ಚಿತವಾಗಿದೆ. EPF ರೀತಿಯ ಸೌಲಭ್ಯಗಳಿಂದ ಹೊರಗುಳಿತಾವೆ. ಜನವರಿ 29ರಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಆರ್ಥಿಕ ಸಮೀಕ್ಷೆಯ ಪ್ರಕಾರ ಬಹುತೇಕ ಗಿಗ್ ಕಾರ್ಮಿಕರು ಮಾಸಿಕ 15,000 ರೂಪಾಯಿಗಿಂತ ಕಡಿಮೆ ಆದಾಯವನ್ನು ಪಡಿತಾ ಇದ್ದಾರೆ. ಇದೆಲ್ಲವೂ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ 3 ಅವಧಿಯ NDA ಸರ್ಕಾರ ಭಾರತದಲ್ಲಿ ಉದ್ಯೋಗ ಸೃಷ್ಟಿಯಲ್ಲಿ ಕಳಪೆ ಸಾಧನೆ ಮಾಡಿದೆ. ಇಷ್ಟು ಮಾತ್ರ ಅಲ್ಲ, ಸಾಕಷ್ಟು ಉದ್ಯೋಗ ನಷ್ಟಕ್ಕೂ ಕೂಡ ಕಾರಣ ಆಗಿದೆ. ಆದರೆ ಉದ್ಯೋಗ ಕ್ಷೇತ್ರವನ್ನು ಬಲಪಡಿಸುವಲ್ಲಿ ಮೋದಿ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ಸೂಚಿಸುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.